ಹಾಯ್ ಫ್ರೆಂಡ್ಸ್, ಗೋಬಿ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ತರಕಾರಿಯಿಂದ ಬೋಂಡ ಮತ್ತು ಪಕೋಡ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮು ಟೀ ಜೊತೆ ತಿನ್ಬೋದು, ಸೈಡ್ ಡಿಶ್ ಆಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸೀಮೆ ಬದನೆಕಾಯಿ ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಕ್ಲೀನಾಗಿ ಇದರಲ್ಲಿರೋದು ತೆಗೆದ್ಬಿಟ್ಟು ಬೀಜನೆಲ್ಲ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರ್ಕೋಬೇಕು. ಈ ಥರ ತುರ್ಕೊಂಡಿದ್ದೀನಿ ನೋಡಿ. ಈ ಥರ ತುರಿದು ಇಟ್ಕೊಂಡಿದ್ದೀನಿ ಒಂದು ಸೀಮೆ ಬದನೆಕಾಯಿನ. ಇದಕ್ಕೆ ಇವಾಗ ಒಂದು ಬೌಲ್ ತೊಗೊಂಡು ಒಂದು 3/4 ಬೌಲಷ್ಟು ಕಡಲೆ ಹಿಟ್ಟು, ಒಂದು 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು, ಆಮೇಲೆ ಒಂದು ಬೌಲಷ್ಟು ಈ ಥರ ಉದುದಾಗಿ ಹೆಚ್ಕೊಂಡಿರ್ತಕ್ಕಂಥ ಈರುಳ್ಳಿ, 1 ಟೇಬಲ್ ಸ್ಪೂನಷ್ಟು ಶುಂಠಿ ತುರಿದಿರ್ತಕ್ಕಂಥದ್ದು, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಚಿಟಿಕೆ ಸೋಡಾ ಪುಡಿ, ಅಡುಗೆ ಸೋಡಾ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಕರ್ಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಿ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರೋದು. ಆಮೇಲೆ ತುರಿದಿರ್ತಕ್ಕಂಥ ಸೀಮೆ ಬದನೆಕಾಯಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ, ಈಗ ಸ್ವಲ್ಪ ಗರಂ ಮಸಾಲೆ ಪುಡಿ, ರುಚಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ. ಇದನ್ನೆಲ್ಲ ಹಾಕ್ಕೊಂಡು ಮಾಡಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಗರಂ ಮಸಾಲೆ ಪುಡಿ ಹಾಕ್ಕೊಂಡ್ರೆ ಈ ಥರ ಕೈಯಲ್ಲಿ ನೀಟಾಗಿ ಈ ಸೀಮೆ ಬದನೆಕಾಯಿ ತುರಿದಿದ್ದೀವಲ್ಲ, ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ. ನೀರು ಹಾಕ್ಕೊಳ್ದೆ ಫಸ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ನೀರೇ ಹಾಕ್ಕೋಬಾರ್ದು ನೋಡಿ, ನೀರೇ ಹಾಕ್ಕೊಂಡಿಲ್ಲ, ಅದರಲ್ಲೇ ಎಲ್ಲ ಚೆನ್ನಾಗಿ ಕಲಿಸಿದ್ದೀವಿ ನೋಡಿ. ಇವಾಗ ನೀರೇ ಹಾಕ್ಕೊಂಡಿಲ್ಲ, ಈ ಥರ ಆಗಿದೆ. ಸಂಜೆ ಟೈಮು ಟೀ ಜೊತೆಯಲ್ಲಿ ಮಳೆಗಾಲ ಚಳಿಗಾಲ ಅಥವಾ ಹಬ್ಬಗಳಲ್ಲಿ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಈಗ ಗ್ಯಾಸ್ ಹಚ್ಬಿಟ್ಟು ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಅದನ್ನು ಬೋಂಡ ಥರ ಫಸ್ಟಿಗೆ ಬೋಂಡ ಮಾಡ್ತಾಯಿದ್ದೀನಿ. ಬೋಂಡ ಥರ ಹಾಕ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಅದಕ್ಕೆ ನಾವು ಕಲಸಿರೋದ್ರಲ್ಲಿ ಅರ್ಧನ ಬೋಂಡ ಮಾಡಿದ್ದೀನಿ. ಈಗ ಈ ಥರ ಬೋಂಡ ಶೇಪಲ್ಲಿ ಬಿಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ಈಗ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಈ ತರಕಾರಿ ಮಕ್ಕಳು ತಿನ್ನಲ್ಲ, ಪಲ್ಯದಲ್ಲಿ ಮತ್ತು ಸಾಂಬಾರಲ್ಲಿ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ತುಂಬ ಚೆನ್ನಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಬೆಂದಿದೆ. ಮತ್ತು ನೆಕ್ಸ್ಟು ಈಗ ಪಕೋಡ ಥರ ಈಗ ಕೈಯಲ್ಲಿ ಒಂದಷ್ಟು ತಗೊಂಡು ಸುಮ್ಮನೆ ಎಣ್ಣೆಯಲ್ಲಿ ಬಿಡೋದು. ಈ ಥರ ಪಕೋಡ ಕೈಯಲ್ಲಿ ತಗೊಂಬಿಟ್ಟು ಈ ಥರ ಎಣ್ಣೆಯಲ್ಲಿ ಯಾವ ಥರ ಬೇಕು ಆ ಥರ ಈ ಥರ ನೋಡಿ, ಈ ಥರ ಹಾಕೋದು ಸುಮ್ಮನೆ ಎಣ್ಣೆಯಲ್ಲಿ. ಪಕೋಡ ಚೆನ್ನಾಗಿರುತ್ತೆ, ಟೀ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಾಡ್ಕೊಳ್ಳಿ. ಬೇಯ್ತಾ ಇದೆ ಇವಾಗ, ಮತ್ತು ತಿರುವಾಗ್ತಾಯಿದ್ದೀನಿ. ಎಲ್ಲ ಥರ ತರಕಾರಿನೂ ತಿನ್ನಬೇಕು. ಒಂದು ತರಕಾರಿನ ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ.
ಇದು ಒಂದು ರೆಸಿಪಿ ತರಕಾರಿನಲ್ಲಿ. ಇದೆಲ್ಲ ಬೆಂದಿದೆ, ಎಲ್ಲ ತಕ್ಕೊತಾ ಇದ್ದೀನಿ. ಬೆಂದಾಯಿತು. ಈಗ ಬೋಂಡ ಟೊಮೊಟೊ ಸಾಸು, ಚಿಲ್ಲಿ ಸಾಸ್ ಜೊತೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ. ಎಲ್ಲ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸಾಸ್ ಜೊತೆ ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆನೂ, ಕಾಫಿ ಟೀ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಪಕೋಡನೂ ಕೂಡ ಸಾಸ್ ಜೊತೆ ತಿನ್ಬೋದು, ಚೆನ್ನಾಗಿದೆ. ಎಷ್ಟು ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಗರಿ ಗರಿಯಾಗಿದೆ. ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾತ್ರ ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.